ಆರಾಮಾಗಿ ಅವರು ಇದು ಮಾಡ್ತಾ ಅನ್ನಕ್ಕೆ ಇದು ಮಾಡ್ತಿದ್ರು. ಕಷ್ಟ ಬಿದ್ದು ಆಮೇಲೆ ಮಗನಿಗೆ ಇದು ಮಾಡಿ ಆಮೇಲೆ ಅಕ್ಕಿ ಎಲ್ಲ ಮಾಡಿ ತರಿಸಿ ಇದು ಮಾಡಿದ್ರು. ಏನು ಇಷ್ಟ ಆಯ್ತು ಫಿಲಮಲ್ಲಿ? ಅವರು ಕಷ್ಟ ಬೀಳ್ತಿದ್ದು, ಅನ್ನಕ್ಕೆ ಕಷ್ಟ ಬೀಳ್ತಿದ್ದು ತುಂಬ ಇದಾಯಿತು. ಚೆನ್ನಾಗಿತ್ತು. ಅಮ್ಮನಿಗೋಸ್ಕರ ಪರದಾಡೋದು ಇಷ್ಟ ಆಯಿತು. ಅದಕ್ಕೆ ಅಮ್ಮನ್ನ ಕಲ್ತ್ಕೊಂಡು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯಿತು. ಮತ್ತು ವೇಸ್ಟ್ ಮಾಡಬಾರ್ದು, ಅದು ಈ ಮೂವಿಯಲ್ಲಿ ತೋರಿಸಿಬಿಟ್ಟಿದ್ದಾರೆ. ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು. ಜನರಲ್ಲ ಆ ಮಗು ಚಿಕ್ಕ ಮಗ ಇದ್ನಲ್ಲ, ಮಗು ಜೊತೆ ಮತ್ತೆ ಬೇರೆ ಮತ್ತು ಅಣ್ಣ ಇದ್ರಲ್ಲ, ಅಣ್ಣ ಅಂದರೆ ಅದು ಅನ್ನದ ಬಗ್ಗೆ ಹೇಳಿದ್ರಲ್ಲ, ಅದು ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಅನ್ನದ ಬೆಲೆ ಮತ್ತು ತಂದೆ ತಾಯಿ ಪ್ರೀತಿ. ಫಿಲಮ್ ಚೆನ್ನಾಗಿತ್ತು. ನೋಡೋಕ್ಕೂ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು. ನೋಡ್ಲಿಕ್ಕೆ ಚೆನ್ನಾಗಿದೆ ಮೂವಿ. ಇದರಿಂದ ಒಂದೇನು ಗೊತ್ತಾಗುತ್ತೆ ಅಂದರೆ ರೈತರ ಬೆಲೆ ಗೊತ್ತಾಗುತ್ತೆ, ಅನ್ನದ ಬೆಲೆ ಗೊತ್ತಾಗುತ್ತೆ. ಮೂವಿ ತುಂಬ ಚೆನ್ನಾಗಿತ್ತು. 3 ಹೊತ್ತು ಅನ್ನ ಉಣ್ಬಾಡಿತ್ತು ಪಾಪ ಹುಡುಗ. ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ. ಎಲ್ಲ ಮೂವಿ ಬಂದು ನೋಡಿ. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ ಅಂತ ಎಲ್ಲರಿಗೂ ಹೇಳ್ತೀವಿ ಸರ್. ಮೂವಿ ಸಖತ್ತಾಗಿದೆ. ಆರ್ಟ್ ಟಚಿಂಗ್ ಆಗಿದೆ. ಆ್ಯಕ್ಚುಲಿ ಸ್ಟೋರಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಆ ಕಡೆ ಭಾಗದವನೇ, ಹಾಗಾಗಿ ತುಂಬ ಟಚ್ ಆಗುತ್ತೆ. ನಾವು ಚಿಕ್ಕ ಬಾಲ್ಯ ಎಲ್ಲ ಅದೇ ಥರ. ಚೆನ್ನಾಗಿತ್ತು. ಒಳ್ಳೆ ಕಾನ್ಸೆಪ್ಟ್ ತೆಗೆದಿದ್ದಾರೆ. ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಅಪ್ಪ ಅಮ್ಮ ಕಷ್ಟಪಟ್ಟಿದ್ದೆಲ್ಲ ಗೊತ್ತಾಯ್ತು. ಆ್ಯಕ್ಚುಲಿ ಮೂವಿ ಚೆನ್ನಾಗಿದೆ. ಒಳ್ಳೆ ಕಂಟೆಂಟ್ ಇಟ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಜನ್ರೇಷನ್ ಮಕ್ಕಳಿಗೆ ಎಲ್ಲವೂ ಸಿಕ್ಬಿಟ್ಟಿದೆ ಈಸಿಯಾಗಿ. ಬಟ್ ನಮ್ಮ ಜನ್ರೇಷನ್ ಮಕ್ಳಿಗೆ ನಿಜವಾಗ್ಲೂ ಇದೆಲ್ಲ ಸಿಕ್ಕಿರಲಿಲ್ಲ. ಸೊ ನಮ್ಮ 90s ಕಿಡ್ಸ್ ಏನಿದೀವಲ್ಲ, ನಮ್ಗೆ ರಿಯಲ್ ಆಗಿ ಇದು ಟಚ್ ಆಗುತ್ತೆ. ಒಳ್ಳೆ ಕಂಟೆಂಟು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾಗಾಲ್ ದ ಬೆಸ್ಟ್. ಇಲ್ಲಿ ಎರಡು ಆಕ್ಸೆಪ್ಟಿಂದ ನೋಡಬೇಕಾಗುತ್ತೆ. ಒಂದು ಪಾಯಿಂಟ್, ಮಕ್ಕಳ ಹಸಿವು ಅದು ಯಾರನ್ನೂ ತಡೆಯಲ್ಲ. ಹಸಿವಿಗೋಸ್ಕರ ಅನ್ನಕ್ಕೋಸ್ಕರ ಆ ಮಗು ಅಲ್ಲಿಗೆ ಹೋಯಿತು ಅನ್ನೋದು. ಆದರೆ ಅವರು ಹರಕೆ ಕಟ್ಕೊಂಡ್ರಲ್ವ, ಅದು ಎರಡು ಸೇಮ್ ಸಿಚುವೇಶನ್ ಅನಿಸ್ತು ನನಗೆ. ಅವ್ರ ಅಮ್ಮ ಅಂದರೆ ಗೌಡ್ರ ಊರಿನ ಅಮ್ಮ ಏನು ಹೇಳ್ತಾರಲ್ಲ, ಒಂದು ಮೂಟೆ ಅಕ್ಕಿ ಕೊಡ್ತೀನಿ ನನಗೆ ನನ್ನ ಮನಸ್ಸಲ್ಲಿರೋದು ಈಡೇರಿಸು ಅಂತ. ಇವರಮ್ಮ ನಾನು ನಿನಗೆ ಬುತ್ತಿ ಕಟ್ತಿದ್ದೀನಿ, ನನ್ನ ಮಗನ ಆಸೆ ಈಡೇರಿಸು ಅಂತ. ಎರಡೂ ಈಡೇರ್ತು. ಅದನ್ನು ಅವ್ರು ದೇವ್ರ ದಯೆ ಅನ್ಕೊಂತಾರೆ. ಇದು ದೇವ್ರ ದಯೆ ಎಲ್ಲ, ಅನ್ನದ ಋಣ, ಜೋಳದ ಪಾಳಿ ಅಂತ ಅನ್ಕೊಂತೀವಿ. ಹಾಗೆ ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಬೇಸಿಕಲಿ ನಾವು ಮನೇಲಿದ್ದಾಗ ಅಮ್ಮಂದ್ರಿಗಾಗಲಿ ಅಥವಾ ಫ್ಯಾಮಿಲಿಗಾಗಲಿ ತುಂಬ ಟೈಮ್ ಕೊಡಲ್ಲ. ಮತ್ತು ಈ ಥರ ಊಟದ ವಿಷಯದಲ್ಲಂತೂ ತುಂಬಾ ನೆಗ್ಲೆಕ್ಟ್ ಮಾಡಿರ್ತೀವಿ. ಆದರೆ ಒಂದು ಸತಿ ನಾವು ನಮ್ಮ ಜಾಬ್ ಅರ್ಸ್ಕೊಂಡು ಅಥವಾ ಇನ್ನೊಂದು ಕೆಲಸಕ್ಕೆ ಅಂತ ಬೇರೆ ಕಡೆ ಹೋದಾಗ ಅಪ್ಪ ಅಮ್ಮನ ನೆನಪು, ಮನೆ ಊಟ, ಎಸ್ಪೆಷಲಿ ಮನೆ ಊಟ. ನಂತರದ್ದು ಎಷ್ಟೋ ಜನ ಕೆಲಸದಲ್ಲಿರೋರು ಅಥವಾ ಬೇರೆ ಕಡೆ ನಗರದತ್ತ ಮುಖ ಮಾಡಿರೋರು ಊಟಗಳಿಗೆ PGಲಿ ಸಿಗಲ್ಲ. ದುಡ್ಡಿರುತ್ತೆ, ತಿನ್ನಬೇಕು ಅಂತ ಆಸೆ ಇರುತ್ತೆ, ಹಸಿವಿರುತ್ತೆ, ಸರಿಯಾದ ಊಟ ಸಿಗಲ್ಲ, ಮನೆ ಊಟ ಸಿಗಲ್ಲ, ಪ್ರೀತಿ ಇರೋ ಊಟ ಸಿಗಲ್ಲ. ಆದರೆ ಊಟನೇ ಮೇನ್ ಕಾನ್ಸೆಪ್ಟ್ ಆಗಿರಲಿಲ್ಲ ಇಲ್ಲಿ. ಎಲ್ಲ ಭಾವನೆಗಳನ್ನು ಬೆರೆಸಿದಂಥ ಒಂದು ರಸಮಯ ಊಟ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಸಿಗಬೇಕು ಆ್ಯಕ್ಚುಲಿ. ಸರ್ ಬೇಸಿಕಲಿ ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ, ಅನ್ನೇನು ದೊಡ್ಡ ಮ್ಯಾಟ್ರ್ ಅಲ್ಲ ಅವರಿಗೆ. ಆದರೆ ನಾನು ಈ ಸಮಯದಲ್ಲಿ ಇದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಒಂದು ಪಾಯಿಂಟ್ ಯೂಸ್ ಮಾಡ್ಕೋತೀನಿ ಅಂದರೆ, ಅನ್ನಭಾಗ್ಯ ಅಂತ ಈಗ ನಮ್ಮ ಸರ್ಕಾರದಲ್ಲಿ ಒಂದು ಯೋಜನೆ ಇದೆ. ಕೆಲವರನ್ನ ತೀಕ್ಷ್ಣವಾಗಿ ಟೀಕಿಸುವವರು ಇದ್ದಾರೆ. ಆದರೆ ಆ ಅನ್ನನೇ ನಂಬ್ಕೊಂಡು ಬದುಕೋ ಎಷ್ಟೋ ಕುಟುಂಬಗಳು ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ, ಭೂಭಾಗದಲ್ಲಿ ಇದ್ದಾರೆ ಸರ್. ಅವರಿಗೆ ಹೊಟ್ಟೆ ತುಂಬಿಸುವಂಥ ಪ್ರಯತ್ನ ಸರ್ಕಾರ ಮಾಡ್ತಿದೆ. ಆದರೆ ವ್ಯರ್ಥ ಮಾಡೋ ಪ್ರಯತ್ನವನ್ನು ನಗರದ ಜನತೆ, ಎಸ್ಪೆಷಲಿ ಮಕ್ಕಳಿಗೆ ಈ ಮೂಲಕ ಒಂದು ಸಂದೇಶ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ತುಂಬ ಎಲ್ಲರೂ ಎಲ್ಲ ಆಕ್ಟರ್ಸು ಚೆನ್ನಾಗಿದೆ. ಅನ್ನದ ಇದು ಬೆಲೆ ಏನು ಮಕ್ಕಳಿಗೆ, ಬಡ ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ. ಸಿಟಿಗಳಲ್ಲಿ ಎಷ್ಟು ಅನ್ನನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳುಗಳು ಈ ಫಿಲಮ್ ನೋಡಿ ಅವರೆಲ್ಲ ಕಲಿಬೇಕು. ಮುಂದೆ ಅವರೆಲ್ಲರೂ ಅನ್ನದ ಬಗ್ಗೆ ಎಷ್ಟು ಬೆಲೆ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಅವ್ರು ಇದು ಫಿಲಮ್ ನೋಡಿ ಕಲಿಬೇಕು. ಒಳ್ಳೆ ಫಿಲಮ್ ತೆಗೆದಿದ್ದಾರೆ. ಎಲ್ಲ ಮಕ್ಳಿಗೂ ಒಂದು ಸಂದೇಶ ಅಷ್ಟೇ, ಅವ್ರ ಅಪ್ಪ ಅಮ್ಮಂಗೂ ಒಂದು ಸಂದೇಶ. ಮಕ್ಕಳು ಚಿಕ್ಕ ಮಕ್ಳನ್ನ ಕರ್ಕೊಂಬಂದು ನೋಡಿಸ್ಬೇಕು. ಯಾಕೆಂದರೆ ಮಕ್ಕಳು ಈಗಿನ ಕಾಲದಲ್ಲಿ ಅನ್ನ ಅಂದರೆ ಬೇಡ ಅಂತಾರೆ. ಕರ್ಕೊಂಬಂದು ನೋಡಿಸಿದ್ರೆ ಅನ್ನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಮಕ್ಕಳಿಗೆ. ಗೌರ್ಮೆಂಟ್ ಅವರು ಅನ್ನ ವಿತರಿಸ್ತಾ ಇರೋದು ಎಷ್ಟು ಒಳ್ಳೆಯದು ಅಂತ ಈ ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ನನ್ನ ಲೈಫಲ್ಲಿ ಆ್ಯಕ್ಚುಲ್ ಆಗಿ ಈ ಸ್ಟೈಲ್ ಲ್ಯಾಂಗ್ವೇಜ್ ಕೇಳಿರಲಿಲ್ಲ. ನಮ್ಮ ಅಪ್ಪ ಕಾಮಿಡಿಗೆ ಮನೇಲಿ ಆಗಾಗ ಮಾತಾಡ್ತಾ ಇರುವಾಗ ಸುಮ್ಮನೆ ಇಂಟ್ರೆಸ್ಟ್ ಇನ್ ನೋಡಿದೆ. ಇಟ್ ವಾಸ್ ನೈಸ್. ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿದೆ. ಸೊ ನಾವು ಚಿಕ್ಕದ್ರಲ್ಲಿ ನಮಗಿರಲಿಲ್ಲ, ಬಟ್ ನಮ್ಮ ಸರೌಂಡಿಂಗಲ್ಲಿ ನೋಡಿದ್ದೀವಿ. ಅನ್ನದ್ದು ಇಷ್ಟು ಕಷ್ಟಪಟ್ಟದನ್ನ ನಾವು ನೋಡಿದ್ದೀವಿ. ಎಷ್ಟು ಇದು ಮಾಡ್ತಿರೋದು ಅನ್ನಕ್ಕೋಸ್ಕರ. ಯಾವಾಗಲೂ ಮುದ್ದೆನೇ ಇರೋರು ಸಾಮಾನ್ಯವಾಗಿ. ಸೊ ಇದು ನೈಜತೆಗೆ ತುಂಬ ಹತ್ತಿರವಾದದ್ದು. ಇವತ್ತಿಗೆ ಏನು ಇಲ್ವೇನೋ, ಬಟ್ ಈ ಥರ ಇತ್ತು ಪರಿಸ್ಥಿತಿ. ನಾವು ನೋಡಿದ್ದೀವಿ ಕಣ್ಣಲ್ಲಿ. ತುಂಬ ಚೆನ್ನಾಗಿತ್ತು ಸರ್. ಎಲ್ಲರೂ ಚೆನ್ನಾಗಿತ್ತು. ಚೆನ್ನಾಗಿ ಇಷ್ಟ ಆಯ್ತಾ? ತುಂಬ ಸೂಪರಾಗಿತ್ತು ಸರ್ ಫಿಲಮ್ಮು. ನಾವು ಮಾದೇಶ್ವರನ ದೇವ್ರಗುಡ್ರೆ, ನಾವು ಅಲ್ಲೇ ಮಳವಳ್ಳಿ ಹತ್ರ ತೆಂಕಳಿ ನಮ್ಮೂರು, ಯಳಂದೂರು ನಮ್ಮ ಮಿಸಸ್ ಅವರು. ಇವರು ಮಾದಪ್ಪನ ವರದಿಂದಲೇ ಹುಟ್ಟಿರೋದು. ನಾವು ಕಂಸಾಳೆ ಕಲಾವಿದರೆ. ಅನ್ನದ ಬೆಲೆ ಏನು ಅಂತಕ್ಕದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಳ್ಳಿನಾಡಿನ ಸೊಗಡು ಪಿಕ್ಚರ್ ಅಂದರೆ ಹೆಚ್ಚಿನ ಜನ ಬಂದು ಪ್ರೋತ್ಸಾಹಿಸ್ಬೇಕಿಂತ ಪಿಕ್ಚರ್ಗಳಿಗೆ. ಈಗಿನದಲ್ಲಿ ತುಂಬ ಜನ್ರೇಷನ್ನಲ್ಲಿ ನಡೀತಾ ಇದೆ. ಆದರೆ ಅಲ್ಲಿನ ಮಾತಿನ ವಾತಾವರಣ, ಸಂದೇಶ, ನಮ್ಮ ತಂದೆ ತಾಯಿ ಏನೇನು ಕಷ್ಟಪಟ್ಟಿದ್ರು ಅಂತ ನಾವು
ಕಣ್ಣಾರ ನೋಡ್ಬೋದು. ಹೆಚ್ಚಿನ ಜನ ಬಂದು ಫಿಲಮ್ನ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ಇದು ಯಾಕಂದರೆ ತುಂಬ ಸೂಪರ್ ಪಿಕ್ಚರು. ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಹಿಂದಿನ ಜೀವನದ ಏನು ಅಂತ ಅದು ಗೊತ್ತು. ಆ ಬೆಲೆ ಅನ್ನಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅದು ಗೊತ್ತು. ಕಣ್ಣಾರ ನೀರು ಬರುತ್ತೆ ನೋಡಿದ್ರೆ ಫಿಲಮಲ್ಲಿ. ಅದನ್ನು ಅರ್ಥ ಮಾಡಿಕೊಂಡು ಜನ ಬಂದು ಪಿಕ್ಚರ್ ನೋಡಿ ಬೆಳೆಸಿ, ಕಲಾವಿದ್ರನ್ನ ಬೆಳೆಸಿ. ಇವತ್ತಿನ ದಿನ ಬೆಳೆದು ದುಡ್ಡು ಮಾಡಿರೋಲ್ಲ ಮುಖ್ಯ. ಕಲಾವಿದ್ರಿಗೆ ಬೆಲೆ ಕೊಡಬೇಕಂದ್ರೆ ಇಂಥ ಫಿಲಮ್ಗಳಿಗೆ ಪ್ರೋತ್ಸಾಹಿಸ್ಬೇಕು. ಕಣ್ಣಲ್ಲಿ ಅನ್ನೋದನ್ನ ಕಸದ ಥರ ನೋಡ್ತಾರೆ ಅಂಥದ್ರಲ್ಲಿ ಹಳ್ಳಿ ಸೊಗಡಿನಲ್ಲಿ ಚಿನ್ನದ ಬೆಲೆ ಕೊಟ್ಟಿದ್ದೀರ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕು. ಅನ್ನಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದು ಎಲ್ಲರೂ ನೋಡಿ ಕಲಿಬೇಕು ಈ ಸಿನಿಮಾ ನೋಡಿ. ಆ ಬೆಟ್ಟದ ಮಾದಯ್ಯ, ಮಲೆ ಮಾದೇಶ್ವರ, ಹುಲಿವಾನದಯ್ಯ ಅಂತ ಡೈರೆಕ್ಟರ್ಸ್ಗೆ ಅಂತ ಆ್ಯಕ್ಟ್ರುಗಳಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಮಾದೇಶ್ವರ ಇರೋ ಜಾಗ ತುಂಬ ಸುಂದರವಾಗಿದೆ. ಯಾಕಂದರೆ ಅದು ಆ ಫಿಲ್ಮ್ ತೆಗ್ದವರಲ್ಲ, ನಿಜವಾಗ್ಲೂ ಅವ್ರು ಗ್ರೇಟ್. ಈ ಫಿಲ್ಮ್ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನಾನೊಂದು ಜಾನಪದ ಕಲಾವಿದೆ. ಪ್ರತಿಯೊಂದು ಪ್ರೋಗ್ರಾಮ್ಸ್ ಎಲ್ಲ ಕಂಸಾಳೆ ನುಡಿಸಿ, ತಂಬೂರಿ ನುಡಿಸಿ ಎಲ್ಲ ಪ್ರೋಗ್ರಾಮ್ ಮಾಡಿರೋರು ನಾನು. ಆ ಮಾದೇಶ್ವರ ಯಾರು ಫಿಲ್ಮ್ ತೆಗೆದ್ರು ಆ ಡೈರೆಕ್ಟರ್ಸ್ಗೆ ಆ್ಯಕ್ಟರ್ಸ್ಗೆ ಒಳ್ಳೇದು ಮಾಡಲಿ ಅದೇ. ಯಾಕಂದರೆ ನಾನು ನಂಬಿ ಬಂದಿರುವಂತಹ ದೇವರು ಮಲೆ ಮಾದೇಶ್ವರನೇ. ಆ ಬೆಟ್ಟದ ಮಾದಯ್ಯ ಇನ್ನೂ ಅವ್ರಿಗೆ ಸಕಲ ಭಾಗ್ಯ ಕೊಟ್ಟು ಇನ್ನೂ ಹಲವಾರು ಇದೇ ಥರ ಫಿಲ್ಮು ಮಾಡಲಿ ಅಂತ ಕೇಳ್ಕೊತೀನಿ. ಈ ಫಿಲ್ಮ್ ತುಂಬ ಇಷ್ಟ ಆಯಿತು. ಅಷ್ಟೇ ಭಾವನೆ ತುಂಬ ಐತೆ, ಅಷ್ಟೇ ಭಾಳ ಕಣ್ಣಲ್ಲಿ ನೀರು ಬಂತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ನಾವು ಒಂದು 5-10 ನಿಮಿಷ ನೋಡ್ಕೊಂಡು ಹೊಡ್ಬಿಡೋಣ ಅಂದ್ಕೊಂಡು ಬಂದಿದ್ವಿ, ಗಾಡಿ ಪಾರ್ಕ್ ಮಾಡಿ. ಏನೋ ವಿಚಾರಕ್ಕೆ ಬಂತು. ಸಿನಿಮಾ ನೋಡ್ಬಿಟ್ಟು ನಾನು ನಿಜವಾಗ್ಲೂ ಹೇಳ್ತೀನಿ, ಇತ್ತೀಚೆಗೆ ಈ ವರ್ಷದಲ್ಲಿ ನಾನು ನೋಡೋಂಥ ಇದು ತುಂಬ ಅದ್ಭುತವಾದ ಸಿನಿಮಾ. ಇತ್ತೀಚೆಗಂತೂ ಈ ಥರ ಸಿನಿಮಾ ಬಂದೇ ಇರಲಿಲ್ಲ ಬಿಡಿ. ನಾವು ಸಿನಿಮಾ ನೋಡಿ ಏನೋ ಒಂದು ಅವಾರ್ಡ್ ಸಿನಿಮಾ ಆ ಥರ ಇರ್ತಾರ ಒಂದು ಫೀಲಿಂಗ್ ಇಟ್ಕೊಂಡು ಬಂದ್ವಿ. ಪಿಕ್ಚರ್ನ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ಇವತ್ತು ನಮ್ಮ ಮಕ್ಕಳಿಗೆ, ಇವತ್ತಿನ ಜನ್ರೇಷನ್ ಈ ಸಿನಿಮಾನ ಬಹುಮುಖ್ಯವಾಗಿ ನೋಡಲೇಬೇಕು ಸರ್. ಅನ್ನದ ಬೆಲೆ ಎಷ್ಟು ಅಂತ ತೋರಿಸಿದ್ದಾರೆ. ನಾನು ಏನು ಅನ್ನ ಅಂತ ಇಟ್ಟಿದ್ದಾರಲ್ಲ ಏನಿರ್ಬೋದು ಅಂದ್ಕೊಂಡ್ವಿ. ಆ ಹೆಸರು ತಕ್ಕಂಗೆ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ನಟರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಹುಡುಗ ಮತ್ತು ಅವರು ಪಾತ್ರ ಮಾಡಿದ್ದಾರೆ ಸರ್, ಸತ್ಯ ಸರ್ ಅವರು, ಮತ್ತು ಲೇಡಿ ಹೀರೋಯಿನ್ ಮಾಡಿದ್ದಾರೆ ಸಂಪತ್ ಅವರು, ಮತ್ತು ಹೀರೋಯಿನ್ ಮಾಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಮುಸ್ಲಿಮ್ಸ್ ಅಂತ ಕೇಳಿದೆ. ಅವರು ಭಾಷೆ ಸೊಗಡಂತೂ ಈ ನಗರ ಚಾಮರಾಜನಗರ, ಕೊಳ್ಳೇಗಾಲ ಆ ಸೈಡ್ ಭಾಷೆ ಸಿನಿಮಾ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಭಾಷೆ ಮೇಲೆ ಹಿಡಿತ ಇಟ್ಕೊಂಡು ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾರು ನಮ್ಮ ಅನ್ನದ ಬೆಲೆ ತಿಳ್ಕೊಬೇಕು ಈ ಸಿನಿಮಾ ನೋಡಿ. ಅದರಲ್ಲೂ ಮಕ್ಳುಗಳಿಗೆ ಜಾಸ್ತಿ ತೋರಿಸಿ, ಬೆಂಗಳೂರಿನವ್ರು ಜಾಸ್ತಿ ನೋಡಬೇಕು ಅನಿಸುತ್ತೆ ಅನ್ನದ ಬೆಲೆ. ಯಾಕಂತಂದರೆ ಹೆಚ್ಚು ಕಮ್ಮಿ ದೊಡ್ಡ ಕಾರ್ಯಕ್ರಮಗಳೆಲ್ಲ ಅನ್ನಗಳನ್ನ ಸುರಿದಿರ್ತಾರೆ ಹೆಚ್ಚಾಗಿ. ದೊಡ್ಡ ಕಾರ್ಯಕ್ರಮ ಮದುವೆಗಳು ಮಾಡಿದಾಗ ಈ ತಿಂದಿರೋದಕ್ಕಿಂತ ಉಳಿದಿರೋದು ಹೆಚ್ಚಾಗ್ಬಿಟ್ಟಿರುತ್ತೆ. ಈ ಸಿನಿಮಾ ನೋಡಬೇಕು ಅಂತವರೆಲ್ಲ ನೋಡಬೇಕು, ಬೆಂಗಳೂರಲ್ಲಿ ನೋಡಬೇಕು. ಅನ್ನದ ಬೆಲೆ ಯಾರೇ ತಿಳ್ಕೊಬೇಕು ಅಂತಂದು ಶ್ರೀಮಂತರಲ್ಲಿ ಬಡವರಲ್ಲಿ ಇವತ್ತು ಪ್ರತಿಯೊಬ್ಬರು ಈ ಸಿನಿಮಾನ ದಯವಿಟ್ಟು ನೋಡಿ, ಅನ್ನದ ಬೆಲೆ ತಿಳ್ಕೊಳ್ಳಿ. ಮತ್ತು ಇಂಥ ಸಿನಿಮಾ ಓಡಬೇಕು. ಇಂಥ ಸಿನಿಮಾ ಓಡಿದ್ರೇ ಪ್ರತಿಯೊಬ್ಬರಿಗೂ ಒಳ್ಳೆಯ ಸಿನಿಮಾ ತೆಗಿಬೇಕು ಅಂತ ಒಂದು ಯೋಚನೆ ಬರುತ್ತೆ. ದಯವಿಟ್ಟು ನೋಡಿ, ಮರಿಬಿಡಿ. ಭಾಳ ಚೆನ್ನಾಗಿದೆ ಸರ್. ನನ್ನ ಪ್ರಕಾರ ಈ ವರ್ಷ ನೋಡುವಂಥ ಅತ್ಯುತ್ತಮ ಒಳ್ಳೆಯ ಸಿನಿಮಾ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆಯ ಸಂದೇಶ. ಯಾಕೆಂದರೆ ಎಲ್ಲ ಚಿತ್ರಗಳು ಈ ಥರ ಒಂದು ಸಂದೇಶ ಕೊಡಲ್ಲ ಇದು. ಅದು ಎಸ್ಪೆಷಲಿ ಮಕ್ಕಳು ಮತ್ತು ಫ್ಯಾಮಿಲಿ ನೋಡೋಂಥ ಒಂದು ಆಡಿಯನ್ಸ್ ತುಂಬ ಚೆನ್ನಾಗಿದೆ. ನಾವು ಸಹ ಕೊಳ್ಳೇಗಾಲದವರೇ, ಅದೇ ಭಾಷೆನ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಥ್ಯಾಂಕ್ಸ್. ಚಿತ್ರ ಚೆನ್ನಾಗಿ ಓಡಲಿ ಸರ್. ಮೊದಲಿಗೆ ಡೈರೆಕ್ಟ್ರಿಗೆ ಶುಭದ ಹೇಳಬೇಕು. ಯಾಕೆಂದರೆ ಒಳ್ಳೆ ಕತೆ ಮಾಡಿದ್ದಾರೆ, ಒಳ್ಳೆ ಟೀಮ್ ಕಟ್ಟಿದ್ದಾರೆ, ಅದ್ರ ತಕ್ಕನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಥಿಯೇಟ್ರಲ್ಲಿ ನೋಡಬೇಕು ಸರ್. ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಇದು ಅವಾರ್ಡ್ಗೆ ಹೋಗಬೇಕು ಸರ್. ಯಾಕಂದರೆ ಸತ್ಯ ಇದು ಹೋಗುತ್ತೆ. ಅವಾರ್ಡ್ಗೆ ಹೋಗಲಿ ಅಂತ ಮಾದೇಶ್ವರ ಸ್ವಾಮಿ ದೇವ್ರ ಹತ್ರ ನಾನು ತುಂಬ ಬೇಡ್ಕೋತೀನಿ. ಯಾಕಂದರೆ ಸತ್ಯ ಸರ್ ಆ್ಯಕ್ಟ್ ಮಾಡಿರೋ ರೀತಿ ಆಗಲಿ, ಆ ಎಮೋಷನಲ್ ಆಗಲಿ, ಮತ್ತು ಇಸ್ಲಾವುದ್ದೀನ್ ಸರ್ ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತು ಆ ಮಹಾದೇವ ಅನ್ನೋ ಕ್ಯಾರೆಕ್ಟರ್ ಮತ್ತು ಆ ತೂಕ ತುಂಬ ಅದು ಎಂಡಿಂಗ್ವರೆಗೂ ತೊಗೊಂಡೋಗುತ್ತೆ. ಆ ಕ್ಯಾರೆಕ್ಟರ್ ಏನಿದೆ ಎಂಡಿಂಗ್ವರೆಗೂ ತೊಗೊಂಡೋಗುತ್ತೆ ಸರ್. ಈಗಿರೋ ಜನ್ರೇಷನಲ್ಲಿ ಹೋಟ್ಲುಗಳೆಲ್ಲ ಮಾಡಿಕೊಂಡು ಫುಡ್ ವೇಸ್ಟ್ ಮಾಡಿಕೊಂಡು ಎಷ್ಟೋ ಮಕ್ಕಳಿಗೆ, ಶೆಡ್ಗಳು ಹಾಕ್ಕೊಂಡಿರೋ ಮಕ್ಕಳಿಗೆ ಅನ್ನ ಸಿಗದೆ ತುಂಬ ಕಷ್ಟ ಬೀಳ್ತಾರೆ ಮಕ್ಕಳು. ಸೊ ಅಂಥವ್ರಿಗೆಲ್ಲ ಈ ದೊಡ್ಡ ಅಫಿಷಿಯಲ್ಗಳು ಬಂದು ನೋಡ್ಬೇಕು ಸಿನಿಮಾ. ಅದು ನಮ್ಮ ಪರಂಪರೆ ಸರ್. ನಮ್ಮ ಜನಾಂಗ, ನಮ್ಮ ಕೊಳ್ಳೇಗಾಲ, ನಾವು ಸತ್ಯಗಾಲದವರು, ನಾವು ಕೂಡ ಸತ್ಯಗಾಲ, ನಾವು ಎಕ್ಸ್ಪೆಷಲಿ ಮಾದೇಶ್ವರನ ದೇವ್ರ ಗುಡ್ರು. ನಾವು ಏನಕ್ಕೆ ಅಂದರೆ ನೋಡೋಣ, ನಮ್ಮ ಭಾಷೆ, ನಮ್ಮ ಸೊಗಡು ಅದು ನೋಡಬೇಕು ಅನ್ನೋ ಉದ್ದೇಶಪೂರ್ವಕ ಬಂದೆ. ಬಟ್ ಕಣ್ಣಲ್ಲಿ ನೀರು ಬಂದಿದೆ ಸತ್ಯವಾಗ್ಲೂ. ಆ ಮಗು ಕ್ಯಾರೆಕ್ಟರ್ ಈ ಕಡೆ ಮುದ್ದೆ ತಿನ್ನಿಸೋ ತಾಯಿನೂ ಇರ್ತಾರೆ,
ಅದೇ ಥರ ಅನ್ನ ತಿನ್ನಿಸೋ ತಾಯಿನೂ ಇರ್ತಾರೆ. ಈ ಎರಡು ಮಧ್ಯ ಆ ಮಗು ಏನಾಗುತ್ತೆ ಅನ್ನೋದು ಒಂದು ತೂಕವಾಗಿ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಸತ್ಯವಾಗ್ಲೂ ಮಾದಪ್ಪನ ಹತ್ರ ಬೇಡ್ಕೋತಾ ಇದ್ದೀನಿ, ಇದು ಅವಾರ್ಡ್ಗೆ ಹೋಗಲಿ ಅಂತ. ಖಂಡಿತವಾಗ್ಲೂ ಹೋಗುತ್ತೆ, 100% ಹೋಗುತ್ತೆ. ಒಂದು ಒಳ್ಳೆ ಚಿತ್ರ ನೋಡೋದಕ್ಕೆ ಗೌರಿ ಗಣೇಶ ಹಬ್ಬದ ದಿನ ಹಲವಾರು ಫಿಲಮ್ ರಿಲೀಸ್ ಆಗ್ತವೆ. ಬಟ್ ಇವತ್ತೊಂದು ಅನ್ನ ಒಂದು ಫಿಲಮ್ ನೋಡಿದ್ಮೇಲೆ ಹಬ್ಬ ಒಳ್ಳೆ ಹಬ್ಬಕ್ಕೆ ಒಳ್ಳೆ ಫಿಲಮ್ ಬಂದಿದೆ ಅಂತ ಹೇಳ್ಬೋದು. ಮೊದಲಿಗೆ ನಿರ್ದೇಶಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರಾಮೀಣ ಭಾಷೆನ ಯಾವ ರೀತಿ ಪ್ರಸ್ತುತಪಡಿಸ್ಬೋದು ಅನ್ನೋದನ್ನ ಅದ್ಭುತವಾಗಿ ಪ್ರದರ್ಶನ ಮಾಡಿದೆ. ನಾವು ಅಂದ್ಕೊಂಡಿದ್ದೆ ನಮ್ಮ ಕರ್ನಾಟಕ ಹಲವಾರು ಕನ್ನಡ ಭಾಷೆನ ಇಷ್ಟೊಂದು ಹಲವಾರು ಜಾಗದಲ್ಲಿ ಯಾವ ರೀತಿ ಹೋಗುತ್ತೆ ಅಂತ. ಉದಾಹರಣೆ ಕೊಳ್ಳೇಗಾಲದಲ್ಲಿ ಅದ್ಭುತವಾದ ಭಾಷೆ ಇರುತ್ತೆ, ಅದನ್ನು ಯಾವ ರೀತಿ ಪ್ರಸ್ತುತಪಡಿಸಿದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ. ಆ ಭಾಷೆ ಕೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಅದರಿಂದ ನಾನು ಈ ಫಿಲಮ್ ನೋಡೋಕ್ಕೆ ಬಂದಿದ್ದೇನಪ್ಪ ಅಂತಂದರೆ ನಮ್ಮ ಸೊಗಡು ಏನಿದೆ, ಗ್ರಾಮೀಣ ಸೊಗಡು ಇದೆಯಲ್ಲ, ಅದನ್ನು ಕೇಳಬೇಕು ಅಂತ ಬಂದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ನೋಡಬೇಕು. ಏನು ಈಗಲೂ ಕೂಡ ಅನ್ನದ ಬಗ್ಗೆ ತುಂಬ ಮಹತ್ವವನ್ನು ನೀಡಬೇಕಾಗುತ್ತೆ. ಈ ವಿಚಾರವಾಗಿ ಎಲ್ಲರೂ ಕೂಡ ಕನ್ನಡ ಫಿಲಮ್ನ ಬೆಂಬಲಿಸಿ, ಜೊತೆ ಇಂಥ ಫಿಲಮ್ಗಳನ್ನ ಕನ್ನಡಿಗರು ಗೆಲ್ಲಿಸ್ಬೇಕು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹೇಳ್ತಾ, ಇದ್ರ ಜೊತೆಗೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನಭಾಗ್ಯ ಅಂತ ಒಂದು ಇದನ್ನು ಜನರು ಕೊಟ್ಟಿದ್ದಕ್ಕೆ ಇವತ್ತು ಅನ್ನದ ಋಣ ಕೆಲವರಿಗೆಲ್ಲ ಗೊತ್ತಿದೆ ಅನ್ನದ ಬೆಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಿನ್ನಕ್ಕೆ ಅನ್ನ ಸಿಗೋದು ಅವನು ಎಷ್ಟು ಕಷ್ಟಪಡ್ತಾನೆ ತಿನ್ನೋ ಅನ್ನದಲ್ಲಿ ಅದರಲ್ಲಿ ಸಿಕ್ತು. ರಾಗಿ ಮುದ್ದಕ್ಕಿಂತ ಅನ್ನನ ಇಷ್ಟಪಟ್ಟರು ಅಂತ ಮೂವಿಲಿ ಆಡ್ತಾ ಇತ್ತು.